ಕಮ್ಮಿ ಇದರಲ್ಲಿ ಜೀವನ ಮಾಡ್ತಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು, ಮತ್ತು ಅವ್ರಿಗೆ ಈ ಸಮಾಜದಲ್ಲಿ ಸಮಾನತೆಯಾಗಿ ಬಾಳೋದಕ್ಕೆ ಒಂದು ಅವಕಾಶಗಳು ಮಾಡಿಕೊಡ್ಬೇಕು. ಅದಕ್ಕೆ ಒಬ್ಬ ಅಧಿಕಾರ ನನಗೆ ಬೇಕು. ಆ ಅಧಿಕಾರ ಸಿಕ್ಕರೆ ಇವ್ರ ಪರವಾಗಿ ಹೋರಾಡೋದಕ್ಕೆ ಒಂದು ಶಕ್ತಿ ನನಗೂ ಸಿಕ್ತಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಎಲೆಕ್ಷನ್ಗೆ ಹೋಗ್ತಿರೋಂಥದ್ದು. ನನಗೆಲ್ಲ ನಾಯಕರು ಸಪೋರ್ಟು ನನಗಿದೆ, ಎಲ್ಲ ನಾಯಕರುಗಳ ಆಶೀರ್ವಾದ ನನಗಿದೆ. ನಮ್ಮ ಪಕ್ಷದ ಸಿದ್ಧಾಂತಗಳು ಮತ್ತು ಗೌರವವನ್ನು ಹೆಚ್ಚಿಸೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ ಏನೆಲ್ಲ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಆ ಒಂದು ಕಾರ್ಯ ನಾನು ಮಾಡ್ತೀನಿ. ನಾಡಿನ ಜನತೆಗೆ ಮತ್ತು ಮುಖ್ಯವಾಗಿ ಬಾಗಲಗುಂಟೆ 18ನೇ ವಾರ್ಡಿನ ಜನತೆಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ ಭಗವಂತ ನಮ್ಮೆಲ್ಲ ಜನತೆಗೆ ಆರೋಗ್ಯ, ಆಯುಸ್ಸು, ಅಭಿವೃದ್ಧಿ ಎಲ್ಲ ಕೊಟ್ಟು ಅವರ ಕನಸುಗಳು ಮತ್ತು ಈ ವರ್ಷದಲ್ಲಿ ಸಹಕಾರಗಳಾಗಲಿ, ಮತ್ತು ಈ ಸಮಾಜ ಉನ್ನತವಾಗಿ ಬೆಳೆಯೋದಕ್ಕೆ, ಹೆಲ್ತಿ ಸಮಾಜ ಬೆಳೆಯೋದಕ್ಕೆ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಸೊ ತಮ್ಮ ಹೆಸರು ಪ್ರಬಲ ಎಲ್ಲ ಕಡೆ ಕೇಳಿ ಬರ್ತಿದೆ, ಏನಕ್ಕೆ ಬಯಸ್ತೀನಿ ಸರ್? ಇಲ್ಲ, ನಾನು ಮೊದಲಿಂದನೂ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದೆ. ಮತ್ತು ನನ್ನ ತಂದೆ ತಾಯಿ, ಅಣ್ಣ, ಅತ್ತಿಗೆ ಎಲ್ಲರೂ ಹಿನ್ನೆಲೆ ರಾಜಕೀಯನೇ ಆಗಿರೋದ್ರಿಂದ ಅವ್ರ ಜೊತೆ ಸೇರಿಕೊಂಡು ನಾನು ಸಮಾಜ ಸೇವೆಗಳು ಮಾಡ್ಕೊಂಬರ್ತಿದ್ದೆ. ಬಟ್ ಈಗ ನನಗನ್ನಿಸ್ತು ಒಂದು ಅಧಿಕಾರ ಬೇಕು ಒಬ್ಬ ವ್ಯಕ್ತಿಗೆ ಅಂತ. ಯಾಕೆಂದರೆ ನೋಡಿ, ನಾನು ಸುಮಾರು ಒಂದು ವರ್ಷದಿಂದ ನಮ್ಮದು ಬಂದು ಡೆವಲಪ್ ಆಗಿರೋಂಥ ಏರಿಯಾ ಅಲ್ಲ, ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಇನ್ನೂ ಕಮ್ಮಿ ಇರೋಂಥ ಬಡತನ ಇರೋವಂಥ ವರ್ಗ ಇರುವಂಥ ಸಮಾಜ ನಮ್ಮದು ಬಾಗಲಗುಂಟೆ ವಾರ್ಡು. ಈ ಜನರುಗಳಿಗೆ ಎಲ್ಲ ಎಷ್ಟೋ ಸೌಲಭ್ಯಗಳೇ ಇಲ್ಲ, ಕುಡಿಯೋ ನೀರುಗಳ ವ್ಯವಸ್ಥೆ ಇಲ್ಲ. ಅವರು ಇರೋಂಥ ವಾಸ ಮಾಡ್ತಿರೋಂಥ ಜಾಗಗಳು ನೋಡಿಬಿಟ್ರೆ ನಮ್ಮ ಸರ್ಕಾರ ಏನು ಮಾಡ್ತಿದೆ ಮತ್ತು ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ, ಈ ಜನಕ್ಕೆ ಎಲ್ಲ ಮರ್ತುಬಿಟ್ರೆ ಅನ್ನೋ ಒಂಥರ ಫೀಲ್ ಆಗುತ್ತೆ. ಇವ್ರಿಗೆಲ್ಲ ನ್ಯಾಯ ಸಿಗಬೇಕು. ಯಾಕಂದರೆ ಇದು ಡೆವಲಪ್ ಆಗಿದ್ರೆ ಅದೊಂಥರ ಬೇರೆ ಪ್ರಶ್ನೆ. ತುಂಬ ಕಮ್ಮಿ ಇದರಲ್ಲಿ ಜೀವನ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಸಿಗಬೇಕು, ಮತ್ತು ಅವ್ರಿಗೆ ಈ ಸಮಾಜದಲ್ಲಿ ಸಮಾನತೆಯಾಗಿ ಬಾಳೋದಕ್ಕೆ ಒಂದು ಅವಕಾಶಗಳು ಮಾಡಿಕೊಡ್ಬೇಕು. ಅದಕ್ಕೆ ಒಬ್ಬ ಅಧಿಕಾರ ನನಗೆ ಬೇಕು. ಆ ಅಧಿಕಾರ ಸಿಕ್ಕರೆ ಇವ್ರ ಪರವಾಗಿ ಹೋರಾಡೋದಕ್ಕೆ ಒಂದು ಶಕ್ತಿ ನನಗೂ ಸಿಕ್ತಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಎಲೆಕ್ಷನ್ಗೆ ಹೋಗ್ತಿರೋಂಥದ್ದು. ಸರ್, ಮೊದಲೇ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರುಗಳು ತುಂಬ ಇದ್ರು. ಹೌದು. ಸೊ ಸಾಕಷ್ಟು ಜನ ಎಲ್ಲ ಗೊಂದಲದಲ್ಲಿ ಅವ್ರವ್ರ ಫಾಲೋವರ್ಸ್, ಅವ್ರ ಕಾರ್ಯಕರ್ತರು ಅಂತ. ಇಂಥ ಒಂದು ಸಂದರ್ಭದಲ್ಲಿ ಮಂಜಣ್ಣ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಸೊ ಇದರಿಂದ ನಿಮಗೆ ಎಷ್ಟು ಬೆನಿಫಿಟ್ ಅಥವಾ ಎಷ್ಟು ಲಾಸ್ ಅಂತ? ಸರ್, ಮೊದಲಿಗೆ ನಾನು ಬಂದು ಕಾಂಗ್ರೆಸ್ ಫಾಲೋವರ್, ಕಾಂಗ್ರೆಸ್ ಪಕ್ಷದ ಫಾಲೋವರು, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಫಾಲೋವರು. ಇನ್ನು ಮಂಜಣ್ಣ ಬಂದರು, ಅವರು ಬೇರೆ ಪಕ್ಷದಲ್ಲಿದ್ದರು, ಅಲ್ಲಿ MLA ಆಗಿದ್ದರು. ಈಗ ಮತ್ತೆ ಕಾಂಗ್ರೆಸ್ ಪಕ್ಷ, ಆ್ಯಕ್ಚುಲಿ ಇದು ಮಾತೃ ಪಕ್ಷ ಅವ್ರಿಗೆ. ಮೊದಲು ಅವ್ರು ಇದ್ದಿದ್ದು ಕಾಂಗ್ರೆಸ್ಸಾಗೇ, ಈಗ ಅವ್ರು ಬಂದಿದ್ದಾರೆ. ಇದು ನಮ್ಗೆ ಆನೆ ಬಲ ಬಂದಂಗೆ. ಆಮೇಲೆ ನಾನು ಯಾವುದೇ ಒಂದು ಪಂಗಡಕ್ಕೆ ಯಾವುದೇ ಒಬ್ಬ ನಾಯಕರ ಹಿಂದೆ ಇರೋವಂಥವನು ಅಲ್ಲ. ನನಗೆಲ್ಲ ನಾಯಕರು ಸಪೋರ್ಟು ನನಗಿದೆ, ಎಲ್ಲ ನಾಯಕರುಗಳ ಆಶೀರ್ವಾದ ನನಗಿದೆ. ಈಗ ನೋಡಿ, ನಮ್ಮ ದಾಸರಳ್ಳಿ ವಿಧಾನಸಭೆಯಲ್ಲಿ ಮಂಜಣ್ಣ ಆಗಿರ್ಬೋದು, ಅಶೋಕಣ್ಣ ಆಗಿರ್ಬೋದು, ನಾಗಭೂಷಣ ಆಗಿರ್ಬೋದು, ಮತ್ತು ನಾಗಲಕ್ಷ್ಮಿ ಚೌಧರಿಯರಾಗಿರ್ಬೋದು, ಮತ್ತು ಇಷ್ಟೆಲ್ಲ ರಾಜಕೀಯ ಮಾಡ್ಕೊಂಬತ್ತಿದ್ರು. ಈಗ ಧನಂಜಯ ಅವರು ಕಾಂಗ್ರೆಸ್ ಅಸೆಂಬ್ಲಿ ಟಿಕೆಟ್ ತೊಗೊಂಬಂದು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿ ಜನರು ಮೆಚ್ಕೊಂಡಿದ್ದಾರೆ. ಬಟ್ ಸೋಲು ಗೆಲುವು ಇರುತ್ತೆ, ಅದೆಲ್ಲ ಕಾಮನ್ನು. ಅವರು ಈಗ ನಮ್ಮ ದಾಸರಳ್ಳಿಯ ಪ್ರಮುಖ ನಾಯಕರಲ್ಲಿ ಅವರು ಒಬ್ಬರು ಆದರು. ಈಗ ಸುಮಾರು ಒಂದು 5-6 ಜನ ಈಗ ಪ್ರಮುಖ ನಾಯಕರುಗಳು ನಮ್ಮ ದಾಸರಳ್ಳಿಯಲ್ಲಿದ್ದಾರೆ. ಎಲ್ಲರ ಆಶೀರ್ವಾದ ನನಗಿದೆ, ಅದೇ ನನ್ನ ಸೌಭಾಗ್ಯ. ಎಲ್ಲರ ಜೊತೆಯೂ ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ. ಎಲ್ಲರ ಆಶೀರ್ವಾದನೂ ನನ್ನ ಜೊತೆ ಇದೆ. ಅವರೆಲ್ಲರ ಆಶೀರ್ವಾದ ಮತ್ತು ಅವರ ವಿಶ್ವಾಸ ತೊಗೊಂಡು ನಾನು ಈ ಪಕ್ಷದ ಕಾಂಗ್ರೆಸ್ ಟಿಕೆಟ್ ತೊಗೊಂಬಂದು ಗೆದ್ದು, ಅಲ್ಲ ಕಾಂಗ್ರೆಸ್ ಟಿಕೆಟ್ ನಾನು ಕೊಡ್ತಾರೆ, ಗೆದ್ದು ನಮ್ಮ ಪಕ್ಷದ ಸಿದ್ಧಾಂತಗಳು ಮತ್ತು ಗೌರವವನ್ನು ಹೆಚ್ಚಿಸೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ ಏನೆಲ್ಲ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಆ ಒಂದು ಕಾರ್ಯ ನಾನು ಮಾಡ್ತೀನಿ ಸರ್. ಸರ್, ದಾಸರಳ್ಳಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಾಯಕರುಗಳ ಕಿತ್ತಾಡಿರೋ ಉದಾಹರಣೆಗಳು ತುಂಬ ಇದೆ. ಚುನಾವಣೆ ಅದ ಸಂದರ್ಭ ಬಂದಾಗ ತಮ್ಮದ ಸಂದರ್ಭದಲ್ಲಿ ಯಾವ್ದು ಮಾಡ್ತೀರಾ ಸರ್? ಯಾವ ಪಕ್ಷದಲ್ಲಿ ಕಿತ್ಲಾಟ ಇಲ್ಲ ಹೇಳಿ. ಇವತ್ತು ಬೇರೆ ಪಕ್ಷದವ್ರು ನನ್ನ ಹೆಸರನ್ನು ಹೇಳಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಬಟ್ ಈ ಸಲ ನಾವು ಒಗ್ಗಟ್ಟಾಗಿರೋದ್ರಿಂದನೇ ದೊಡ್ಡ ಮಟ್ಟದ್ದು ನಮಗೆ ಓಟ್ ಬಂದಿದ್ದು. ಜೊತೆಗೆ ಈ ಸಲ ಮಂಜಣ್ಣ ಮತ್ತು ಎಲ್ಲ ಹಳೆ ಕಾಂಗ್ರೆಸ್ ಲೀಡ್ರುಗಳು, ಧನಂಜಯ ಸಾಹೇಬರು, ಇವರೆಲ್ಲರೂ ಸೇರೋದ್ರಿಂದ ಈ ಸಲ ನಮ್ಮ NP ಎಲೆಕ್ಷನ್ ಏನು ಬರುತ್ತೆ, ಅತಿ ಹೆಚ್ಚು ಮತದಾನ ಕಾಂಗ್ರೆಸ್ಗೆ ಬರುತ್ತೆ ಅಂತ ನಾನು ಭರವಸೆ ಕೊಡಬಲ್ಲೆ. ಯಾಕಂದರೆ ಮಂಜಣ್ಣ ಮತ್ತು ಹಳೆ ಕಾಂಗ್ರೆಸ್ ಲೀಡ್ರುಗಳು ಇದೆಲ್ಲ ಸೇರೋದು ಸುಲಭ ಅಲ್ಲ. ಸುಮಾರು 1,10,000 ಓಟು ಈ ಸಲ ನಮ್ಗೆ ಯಾವುದೇ ಅಭ್ಯರ್ಥಿ ಬರಲಿ ಕಾಂಗ್ರೆಸ್ಸಿಂದ, ಅವ್ರಿಗೆ NP ಎಲೆಕ್ಷನ್ಗೆ 1,10,000 ಓಟು ನಾವು ರೀಚ್ ಆಗ್ತೀವಿ ಅನ್ನೋದು ನನಗೆ 100% ಕಾನ್ಫಿಡೆನ್ಸ್ ಇದೆ.
ಸರ್, ಆದರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಾದ ಮುನ್ರಾಜ್ ಅವರಿದ್ದಾರೆ. ಇದನ್ನು ಹೊರತರೆ ಯಾವುದೇ ರೀತಿ ನಮಗೆ ಬೆನಿಫಿಟ್ ಆಗ್ಬೋದು ಸರ್. ಆದರೆ ಇವರು ಬಿಜೆಪಿಯಲ್ಲಿ ಇರೋದ್ರಿಂದ ಬಿಜೆಪಿ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ, ಹೆಚ್ಚು ಮತ ಲೀಡ್ ಕೊಡ್ತೀವಿ ಅಂತ. ಈಗ ಅವರು ಬಿ ಜೆ ಪಿ ಶಾಸಕರು 3ನೇ ಬಾರಿ ಗೆದ್ದಿರೋಂಥವ್ರು, ಅವ್ರದ್ದೇ ಆದಂಥ ಅವ್ರಿಗೆ ಶಕ್ತಿ ಇದೆ, ಇಲ್ಲ ಅಂತ ನಾವು ಅಲ್ಗಳಿ ಅಂಥದ್ದು ಏನೂ ಇಲ್ಲ. ಅವ್ರು ಹೇಳ್ತಾರೆ. ಬಟ್ ಈ ಸಲ ಅಲೆ ಏನಾಗಿದೆ ಅಂದರೆ, ನಮ್ಮ ಸರ್ಕಾರ ಏನು ನುಡಿದಿತ್ತು 5 ಭರವಸೆಗಳು ಏನು ಕೊಟ್ಟಿದ್ರು ಅದೆಲ್ಲ ಜನರಿಗೆ ಈಡೇರಿದೆ. ಒಂದು. ಎರಡನೇದು ಇನ್ನೊಂದು ಏನಂದರೆ, ಮಂಜಣ್ಣ ಬಂದಿರೋದು ಕೂಡ ದೊಡ್ಡ ಮಟ್ಟದ ಶಕ್ತಿಯಾಗಿದೆ. ಮಂಜಣ್ಣ ಸುಮಾರು 80,000 ಓಟ್ ತೊಗೊಂಡಿದ್ರು. ನಮ್ಮ ಧನಂಜಯ ಸಾಹೇಬರು 40,000 ಓಟ್ ತೊಗೊಂಡಿದ್ರು. ಇವತ್ತು 1,20,000 ಓಟು ಇವತ್ತು ನಮಗೆ ಭರವಸೆಯಾಗಿ ನಿಂತಿದೆ. ಕೆಲವೊಬ್ಬರು ದಳದಾಗೆ ಇದ್ದಂಥವ್ರು ಅವರು ದಳ ಬಿಟ್ಟು ಬರೋಲ್ಲ ಅಂತಂದವರು ಅಲ್ಪ ಜನ ಅಷ್ಟೇ. ದಳ ಬಿಟ್ಟು ನಾನು ಕಾಂಗ್ರೆಸ್ಗೆ ಮಂಜಣ್ಣನ ಜೊತೆ ಹೋಗಲ್ಲ ಅಂತ ಅಂದಿರೋರು ಕೇವಲ ಒಂದು 5ರಿಂದ ಒಂದು 10% ಇರ್ಬೋದು. ಸೊ ಹಾಗಾಗಿ ಎಲ್ಲ ಟೋಟಲಿ ನಾವು ಲೆಕ್ಕ ಮಾಡೋಕ್ಕೆ ನೋಡೋಕ್ಕಾದರೆ ಈ ಸಲ MP ಎಲೆಕ್ಷನಲ್ಲಿ ನಮ್ಮ ದಾಸರಳ್ಳಿಯಿಂದ 1 ಲಕ್ಷಕ್ಕೆ ಅಧಿಕ ಮತಗಳನ್ನ ನಾವು ಕಾಂಗ್ರೆಸ್ಸಿಂದ MP ಕ್ಯಾಂಡಿಡೇಟ್ಗೆ ನಾವು ನೀಡ್ತೀವಿ. ಆಮೇಲೆ ಈ ಸಲ ಈ ಬಾರಿ ಎಲ್ಲರೂ ಒಗ್ಗಟ್ಟಾಗ್ತೀವಿ, 100% ಎಲ್ಲರೂ ಒಗ್ಗಟ್ಟಾಗ್ತೀವಿ. ಮುಖ್ಯವಾಗಿ ನನ್ನ ವಾರ್ಡಲ್ಲಿ 18ನೇ ವಾರ್ಡ್ ಬಾಗಲಗುಂಟೆ ಏನು ನಾನು ಕಾಂಗ್ರೆಸ್ BBMPಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅತಿ ಹೆಚ್ಚು ಮತದಾನ ಕಾಂಗ್ರೆಸ್ಗೆ ಆಗೋ ಥರ ನಾನು ಹೋರಾಡ್ತೀನಿ. ಪ್ರತಿ ಮನೆಗೂ ನಾನು ಭೇಟಿ ಮಾಡ್ತೀನಿ, ನಮ್ಮ ಸರ್ಕಾರದ ಸಾಧನೆ ನಾನು ಹೇಳ್ತೀನಿ. ನಾವು ಈ ಸಲ ಕಾಂಗ್ರೆಸ್ಗೆ ತಾವೆಲ್ಲ ಓಟ್ ಕೊಡಬೇಕು ಅಂತ ನಾನು ಅವ್ರನ್ನ ಬೇಡ್ಕೊಳ್ತೀನಿ. ಸರ್, ಈಗ ಎಸ್ಪೆಷಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಮೊದಲ ಸ್ಥಾನದಲ್ಲಿ JDS 2ನೇ ಸ್ಥಾನದಲ್ಲಿದೆ. ನಾವಿಬ್ಬರು ಒಂದಾಗಿದ್ದೀವಿ, ಕಾಂಗ್ರೆಸ್ಗೆ ಅಡ್ರೆಸ್ ಇರಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸರ್, ಅವ್ರವ್ರ ಅಭಿಪ್ರಾಯ ಅವರು ಹೇಳ್ಕೊಳ್ಳಿ. ಯಾವಾಗ ಗೊತ್ತಾಗುತ್ತೆ? ನಾವು ನಾವು ಒಂದು ಮತದಾನ ಆದಮೇಲೆ ತಾನೇ ಇದೆಲ್ಲ ಬರೋದು, ಬಹಿರಂಗ ಆಗುತ್ತೆ. ಈ ಸಲ ನೋಡೋಣ. ರಾಜಕೀಯ ಚೆನ್ನಾಗಿದೆ ಈ ಸಲ, ಕಾಂಗ್ರೆಸ್ ಭವಿಷ್ಯ ತುಂಬ ಚೆನ್ನಾಗಿದೆ. ಅವ್ರು ಹೇಳ್ಕೊಳೋರೆಲ್ಲ ಹೇಳ್ಕೊಂಡು ಏನಿಲ್ಲ, ಅವ್ರವ್ರಿಗೆ ಸ್ವತಂತ್ರ ಇದೆ, ಎಲ್ಲರಿಗೂ ಸ್ವತಂತ್ರ ಇದೆ ಅವ್ರ ಬಗ್ಗೆ ಮಾತಾಡ್ಕೊಳಕ್ಕೆ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಈ ಸಲ ಕಾಂಗ್ರೆಸ್ಸು ದಾಸರಳ್ಳಿಲಿ ಜೈಬೇರಿ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನನಗಿದೆ. ಬರೋ ಸಲ ಈ ಸಲ MP ಒಳ್ಳೆ ಓಟ್ ಕೊಡಿಸಿ ಬರೋ ಸಲ MLA ಕಾಂಗ್ರೆಸ್ಸಿಂದನೇ ಆರಿಸಿ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸು ಮತ್ತು 100% ಕಾನ್ಫಿಡೆನ್ಸಾಗಿ ನಾನು ಹೇಳ್ತೀನಿ.